ಫ್ಲೈಟಲ್ಲಿ ಬರ್ಗರ್ ತಿಂದಿರ್ತೀರಾ, ಪಿಜ್ಜಾ ತಿಂದಿರ್ತೀರಾ, ಯಾವತ್ತಾದ್ರೂ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ತಿಂದಿದ್ದೀರಾ? ಇಲ್ಲಿ ನೋಡಿ ನಮಗೆ ಸಂಜೀತ್ ಹೆಗ್ಡೆ ಸಿಕ್ಕಿದ್ದಾರೆ. ಇಂಥ ವ್ಯೂ ಅಲ್ಲಿ ಇಂಥ ಊಟ. ರಾಗಿ ಮುದ್ದೆ ಕರ್ನಾಟಕ ಸ್ಟೇಪಲ್ ಫುಡ್. ನಾಟಿ ಕೋಳಿ ಸಾರು ರಾಗಿ ಮುದ್ದೆ ನಮ್ಮ ಕರ್ನಾಟಕದ ಹೆಮ್ಮೆಯ ಊಟ ಇದು. ಹಲೋ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಲಿಖಿತ್ ಎಕ್ಸ್ಪ್ರೆಸ್. ಗೈಸ್, ವಿಷಯ ಏನಂತ ಆಲ್ರೆಡಿ ತಮ್ಮನೇ ಗೊತ್ತಾಗಿರುತ್ತೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. 2 hours later. ಗೈಸ್, ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಬೆಳಿಗ್ಗೆ 7 ಗಂಟೆಗೆ ಬೇರೆ ಫ್ಲೈಟ್ ಇದೆ. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಒಂದು 4 ಅವರ್ ನಿದ್ದೆ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಮತ್ತು ಗೈಸ್, ನಾನು ನಾಳೆ ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ಇವೆಂಟ್ಗೆ ಹೋಗ್ತಾ ಇದ್ದೀನಿ, ಯಾರ್ಯಾರು ಸಿಗ್ತಾರೆ ಎಲ್ಲ ಹೇಳ್ತೀನಿ ನಿಮಗೆ. ನೋಡ್ತಾ ಇರಿ. 3 hours later. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ನೋಡಿ 2:30. ಇವಾಗ ಏರ್ಪೋರ್ಟ್ಗೆ ಹೋಗೋದಿದೆ, ಟರ್ಮಿನಲ್ 1ಗೆ. ಅಲ್ಲಿ ಹೋಗಿ ಅಲ್ಲಿ ಸಿಗ್ತೀನಿ ನಿಮಗೆ. ಗೈಸ್, ಏರ್ಪೋರ್ಟ್ ಬಂದು ಟರ್ಮಿನಲ್ 2ಗೆ ಟರ್ಮಿನಲ್ 1ಗೆ ಇವಾಗ ಒಳಗೆ ಹೋಗಿ ಚೆಕ್ ಇನ್ ಮಾಡ್ಸೋಣ ಬನ್ನಿ. ಗೈಸ್, ಬ್ಯಾಗ್ನ ಚೆಕ್ಕಿಂಗ್ ಹಾಕಿದ್ದೀವಿ ನೋಡಿ. 7.8 kg ಬಂದಿದೆ. ಏನು ಎತ್ಕೊಂಡೇ ಇಲ್ಲ. ಯಾವುದೋ ಒಂದು ಶೂಸ್ ಇದೆ, ಅದೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಗೈಸ್, ಚೆಕ್ಕಿನ್ ಎಲ್ಲ ಮುಗಿಸ್ಕೊಂಡು ಬೋರ್ಡಿಂಗ್ ಕಡೆ ಹೊರಟಿದ್ದೀನಿ. ಇನ್ನೂ 1 hour ಇದೆ ಬೋರ್ಡಿಂಗ್ಗೆ. ಮತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮುಂಬೈಗೆ. ಏನಪ್ಪ ಮುಂಬೈಗೆ ಅಂತೀರಾ? ನಮ್ಮ ಕನ್ನಡದವ್ರದ್ದು ಒಂದು ದೊಡ್ಡ ಇವೆಂಟ್ ನಡೀತಾ ಇದೆ. ಇವೆಂಟ್ ಬಗ್ಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದೂ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ಇವಾಗ ಮೇನ್ ಮ್ಯಾಟ್ರಿಗೆ ಬರೋಣ. ತಮ್ಮನೇನಲ್ಲಿ ನೋಡಿ ಅನ್ಕೊಂತಿರ್ತೀರ ಏನಿದು ಡಿಫ್ರೆಂಟಾಗಿ ಏನೋ ಮಾಡ್ತಾವನೆ ಅಂತ. ಹೌದು ಗೈಸ್, ಏನೋ ಯೂನಿಕ್ ಕಾನ್ಸೆಪ್ಟ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ನೋಡ್ದಂಗೆ ಯಾರೂ ಟ್ರೈ ಮಾಡಿಲ್ಲ ಅನಿಸುತ್ತೆ. ಮಾಡಿಲ್ಲ ಯಾರೂ, ನಾನೇ ಫಸ್ಟ್ ಮಾಡ್ತಾ ಇರೋದು. ನೋಡೋಣ ಕಾನ್ಸೆಪ್ಟ್ ಹೆಂಗೋಗುತ್ತೆ, ಎಲ್ಲ ಹೆಂಗಾಗುತ್ತೆ ಎಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಹೋಗೋಣ, ಚೆಕಿಂಗ್ ಆಯಿತು, ಇವಾಗ ಬೋರ್ಡಿಂಗ್ ಹೋಗೋಣ. ಹಾಯ್. ಗೈಸ್, ನಾನಿವತ್ತು ನೆಲದಿಂದ ಎಷ್ಟೋ 1000 ಅಡಿ ಮೇಲೆ ಆಕಾಶದಲ್ಲಿ, ಅದು ಏರೋಪ್ಲೇನಲ್ಲಿ ಏನು ತಿಂತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾಟಿ ಕೋಳಿ ಸಾರು ರಾಗಿ ಮುದ್ದೆ. ಏನು ಗುರು, ಅದು ಎಂಥ ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. ಇಂಥ ವ್ಯೂ ಅಲ್ಲಿ ಇಂಥ ಊಟ, ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಊಟ ಇದು. ತಿನ್ನೋಕ್ಕೆ ಪುಣ್ಯ ಮಾಡಿರಬೇಕು. ರಾಗಿ ಮುದ್ದೆನ ಫ್ಲೈಟಲ್ಲಿ ಬರ್ಗರ್ ತಿಂದಿರ್ತೀರಾ, ಪಿಜ್ಜಾ ತಿಂದಿರ್ತೀರಾ, ಪಾಪ್ಕಾರ್ನು ತಿಂದಿರ್ತೀರಾ, ಯಾರಾದರೂ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ತಿಂದಿದ್ದೀರಾ? ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಗೈಸ್, ಮುದ್ದೆ ತೊಗೊಂಡು ಫಸ್ಟ್ ತುತ್ತು ನುಂಗ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಗೈಸ್. ಒಂದು ನಾಟಿ ಕೋಳಿ ಪೀಸ್ ತಿನ್ನೋಣ. ನೆಕ್ಸ್ಟ್ ಲೆವೆಲ್. ಗೈಸ್, ಅದು ಇಂಥ ವ್ಯೂ ಅಲ್ಲಿ ತಿನ್ನೋದು ಏನು ಹೇಳಿ, ನೆಕ್ಸ್ಟ್ ಲೆವೆಲ್ ಅಂದ್ಬಿಡು. ಗೈಸ್, ಇದನ್ನೆಲ್ಲ ತಿಂದು ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ, ನೋಡ್ತಾ ಇರಿ. ರಾಗಿ ಮುದ್ದೆ ಕರ್ನಾಟಕ ಸ್ಟೇಪಲ್ ಫುಡ್. ಕೊನೆಗೂ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ತಿಂದು ಖಾಲಿ ಮಾಡಿ ಪ್ಯಾಕ್ ಮಾಡಿಟ್ಟಾಯಿತು. ಒಂದು ಚೆನ್ನಾಗಿತ್ತು ಗೈಸ್. ಯಾವತ್ತೂ ತಿಂದಿರಲಿಲ್ಲ ಫ್ಲೈಟಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು. ಯಾರೂ ತಿಂದಿರಲ್ಲ. ಯಾವಾಗೂ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು ಬರೀ ಇದೇ ತಿನ್ಕೊಂಡು ಹೋಗೋದಾಯಿತು. ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ. ಆದರೆ ನೀವು ಟ್ರೈ ಮಾಡಿ, ನೀವು ತಿನ್ನಿ, ಸಕ್ಕತ್ತಾಗಿರುತ್ತೆ. ಅಲ್ಲ, ನೀವು ಅಂದ್ಕೊತಾ ಇರ್ಬೋದು, ಏನಪ್ಪ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಯಾರೂ ತಿನ್ನೋದೇ ಇಲ್ವಾ, ಏನು ಒಬ್ಬನೇ ತಿನ್ಬಿಟ್ಟು ಹಿಂಗಾಡ್ತಾನೆ ಅಂತ. ತಿನ್ನೋದಲ್ಲ ಗೈಸ್ ವಿಷಯ. ಎಂತೆಂಥ ರೆಸ್ಟೋರೆಂಟಲ್ಲೂ ಸಿಗ್ಬೋದು ನಾಟಿ ಕೋಳಿ ಸಾರು ರಾಗಿ ಮುದ್ದೆ. ಅಂದರೆ ಈ ಥರ ವ್ಯೂ ನಮ್ಮ ಫ್ಲೈಟಲ್ಲಿ ಯಾವತ್ತಾದ್ರೂ ತಿಂದಿದ್ದೀರಾ? ಇನ್ನೇನು ಲ್ಯಾಂಡಿಂಗ್ ಇದೆ, ಲ್ಯಾಂಡ್ ಆದಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಫೈನಲಿ ಮುಂಬೈ ಬಂದು ಲ್ಯಾಂಡ್ ಆಗಿದ್ದಾಯಿತು. ಇವಾಗ ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ನನ್ನ ಫ್ರೆಂಡ್ ಮಹೇಶ್ ಬರ್ತಾನೆ. ಅವ್ನು ಬರೋವರೆಗೂ ವೆಯ್ಟ್ ಮಾಡಿ, ಅವ್ನು ಬಂದಮೇಲೆ ಸ್ಟೇ ಕಡೆ ಹೋಗಬೇಕು. ಗೈಸ್, ನೀವೇ ನೋಡಿದ್ರಿ ನಮ್ಮ ಫ್ಲೈಟ್ನಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರದು ಹೇಗಿತ್ತು ಕಾಂಬಿನೇಷನ್ ತಿಂದಿದ್ದು ಅಂತ. ಮತ್ತು ಗೈಸ್, ನನಗೇನು ಅನಿಸುತ್ತೆ ಅಂದರೆ ಫ್ಲೈಟಲ್ಲಿ ಯಾಕಿಡಬಾರ್ದು ನಾಟಿ ಕೋಳಿ ಸಾರು ಬೇಡ, ಮುದ್ದೆ ಯಾಕಿಡಬಾರ್ದು. ಎಷ್ಟು ಹೆಲ್ತ್ ಬೆನಿಫಿಟ್ಸು ಗೈಸ್. ಅದು ಕ್ಯಾಲ್ಶಿಯಮ್ ಆಗಲಿ, ಹಾರ್ಟ್ ಹೆಲ್ತಿಗಾಗಲಿ
ಆಮೇಲೆ ಬ್ಲಡ್ ಶುಗರ್ ಲೆವೆಲ್ಗಾಗಲಿ ಎಲ್ಲದಕ್ಕೂ ಎಷ್ಟು ಬೆನಿಫಿಟ್ ಆಗುತ್ತೆ. ಯಾಕೆ ಇಡಬಾರ್ದು? ಇಡಲೇಬೇಕು ಅಂತ ಹೇಳ್ತಿಲ್ಲ. ಇವಾಗ ಪಿಜ್ಜಾ ಬರ್ಗರೆಲ್ಲ ಇಡ್ತಾರಲ್ಲ, ಆ ಥರ ಯಾಕೆ ಇಡಬಾರ್ದು ಇದನ್ನು? ಗೈಸ್, ಪಿಜ್ಜಾ ಬರ್ಗರು ಅದೆಲ್ಲ ತಿನ್ನೋದು ಬೇರೆ. ಈ ಫ್ಲೈಟಲ್ಲಿ ಆ ಎನ್ವೈರ್ಮೆಂಟಲ್ಲಿ, ಆ ಜಾಗದಲ್ಲಿ, ಆ ಫ್ಲೈಟಲ್ಲಿ ರಾಗಿ ಮುದ್ದೆ ತಿನ್ನೋ ಮಜಾನೇ ಬೇರೆ ಅನ್ಕೊಳ್ಳಿ ಗೈಸ್. ತುಂಬ ಏನೋ ಒಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್ ಗೈಸ್. ಯಾರೂ ಮಾಡಿರಲ್ಲ ಅಂತ ಅನ್ಕೊತೀನಿ, ಯಾರೂ ಮಾಡಿಲ್ಲ ನಾನು ನೋಡ್ದಂಗೆ. ಆದರೆ ಟ್ರೈ ಮಾಡಿ ನೀವು ಗೈಸ್. ಇಲ್ಲಿ ನೋಡಿ, ನಮಗೆ ಸಂಜೀತ್ ಹೆಗ್ಡೆ ಅವ್ರ ತಮ್ಮ ಮಂಜಿತ್ ಹೆಗ್ಡೆ ಸಿಕ್ಕಿದ್ದಾರೆ. ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಮಂಜಿತ್ ಹೆಗ್ಡೆ, ಸಂಜೀತ್ ಹೆಗ್ಡೆ ಅವ್ರ ತಮ್ಮ ಇವರು ನೋಡಿ. ಸೇಮ್ ಹಂಗೆ ಅಲ್ವಾ? ನೋಡಿ ಇಲ್ಲಿ ತಿರ್ಗೋ ಈ ಕಡೆ. ಅಲ್ಲ, ಸಂಜೀತ್ ಹೆಗ್ಡೆ ಅವ್ರ ತಮ್ಮ ಮಂಜಿತ್ ಹೆಗ್ಡೆ. ಗೈಸ್, ಇವಾಗ ಮಹೇಶ್ನ ಕರ್ಕೊಂಡು ಸ್ಟೇ ಕಡೆ ಬಂದ್ವಿ, ನಾನು ಮಹೇಶು. ಇವಾಗ ಇಲ್ಲಿ ಒಳಗೆ ಹೋಗ್ಬೇಕು. ಗೈಸ್, ರೂಮಿಗೆ ಚೆಕ್ ಇನ್ ಎಲ್ಲ ಆದ್ವಿ. ಇವಾಗ ನಾವು ಮುಂಬೈಗೆ ಬಂದಿರೋ ಮೈನ್ ಇವೆಂಟ್ ಏನಪ್ಪಾ ಅಂತ ಅಂದ್ರೆ, ಜಿ ಮ್ಯೂಸಿಕ್ ಅವರು ಆರ್ಗನೈಸ್ ಮಾಡಿರೋ ಟಾಕ್ಸಿಕ್ ಆಡಿಯೋ ಲಾಂಚ್ ಇವೆಂಟ್ಗೆ. ಹೌದು ಗೈಸ್, ಅಲ್ಲಿ ರಾಕಿ ಬೈ ಇರ್ತಾರೆ. ರಾಕಿ ಬೈನ ಮೀಟ್ ಮಾಡೋ ಚಾನ್ಸಸ್ ಕೂಡ ಇದೆ. ಅಂದರೆ 100% ಶೋರ್ ಇಲ್ಲ, ಒಟ್ಟಲ್ಲಿ ಮೀಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತು ಗೈಸ್, ಇವೆಂಟು ಹೆಂಗೆ ನಡೆಯುತ್ತೆ, ಏನು ನಡೆಯುತ್ತೆ, ಯಾರ್ಯಾರು ಇರ್ತಾರೆ, ಪ್ರತಿಯೊಂದು ತೋರಿಸ್ತೀನಿ. ಮಿಸ್ ಮಾಡಿದೆ ನೋಡಿ. ಮತ್ತು ನಮ್ಮ ಕನ್ನಡಿಗರು, ರಾಕಿ ಬೈ ಫ್ಯಾನ್ಸು ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರಿ. ಪ್ರತಿಯೊಂದು ತೋರಿಸ್ತೀನಿ. ಇಷ್ಟು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಓಕೆನಾ?